ಇವತ್ತು BL ಸಂತೋಷಿನಿಂದಲೇ ಇವತ್ತು ಕರ್ನಾಟಕ ರಾಜ್ಯದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಸತ್ತೋಗ್ತಾ ಇದೆ. BL ಸಂತೋಷ್ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಏನು ಸೌಜನ್ಯಳ ಅತ್ಯಾಚಾರವನ್ನು ಬಚಾವ್ ಮಾಡ್ಲಿಕ್ಕೋಸ್ಕರ ರಾಜಕೀಯದ ಒಳಗಡೆ ತಂದು ನಾಟಕ ಮಾಡಿದಂತ ಪಾಪಿ ಈ BL ಸಂತೋಷ್. ಈ BL ಸಂತೋಷನ ಪ್ರಕರಣಗಳು ಎಷ್ಟಿದೆ ನಾನು ಹೇಳ್ತೇನೆ. ಡೆಲ್ಲಿಯಲ್ಲಿ ಕೂಡ ಮನೆ ಇದೆ, ಆ ಮನೆಯಲ್ಲಿ ಮಕ್ಕಳಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು, ಎಷ್ಟೆಷ್ಟು ಮನೆ ಇದೆ, ಎಷ್ಟೆಷ್ಟು ಹೆಣ್ಮಕ್ಳನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಅವರನ್ನು ಯಾವ ಯಾವ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ, ಇದೆಲ್ಲ ಮುಂದಿನ ದಿನಗಳಲ್ಲಿ ದಾಖಲೆಯಲ್ಲಿ ಹೇಳ್ಬೇಕು. ನಾನು ಬಿಳಿ ಅಂಗಿ ವೈಟ್ ಪಂಚೆ ಉಡುದು, ಒಂದು ಹಣೆಯಲ್ಲಿ ಒಂದು ಸಿಂಧೂರ ಇಟ್ಕೊಳ್ಳೋದು ಮಾಡೋದು ಏನ್ ಗನದಾರಿ ಕೆಲಸ ಮಾಡಿದ್ದಾರೆ. ನನಗೆ ಬಂದ ಸುದ್ದಿ ಪ್ರಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಪಿಗೂ ಕೂಡ ಫೋನ್ ಬಂದಿದೆ, ನೀವು ಯಾಕೆ ಧರ್ಮಸ್ಥಳದ ಪರ ನಿಲ್ಲುವುದಿಲ್ಲ ಅಂತ ಹೇಳಿ. ಆ MP ಚೌಟ್ರು ಹೇಳ್ತಾರೆ, ನಾನು ದೇವಸ್ಥಾನದ ಪರ, ವ್ಯಕ್ತಿಗಳ ಪರ ಅಲ್ಲ ಅಂತ ಹೇಳಿ. ಯಾಕೆ ಈ BL ಸಂತೋಷಿಗೆ ಏನ್ ಡೀಲ್ ಮಾಸ್ಟರ್ ಇವನು? ಡೀಲ್ ಮಾಸ್ಟರ್ ಇವನ ಯೋಗ್ಯತೆಗೆ ಅಧಿಕಾರದಲ್ಲಿದ್ದ ಬಿಜೆಪಿಯನ್ನು ಕಿತ್ತು ಒಗ್ದಂತ ಒಬ್ಬ ಪಾಪಿ ಇವನು. ಯೋಗ್ಯತೆ ಇಲ್ಲದವ. ಯಾರ್ಯಾರಿಗೆ ಸೀಟ್ ಕೊಡ್ಸಿದ್ಯಾ ಅವ್ರ ಹತ್ರ ಬೊಗಳಿಸ್ತೀಯಲ್ಲ, ಕೆಟ್ಟ ಕುಳ ನೀನು. ಇಡೀ RSSಗೆ ನಿನ್ನಿಂದ ಮುಖಭಂಗ ಆಗ್ತದೆ, ಇಡೀ ಹಿಂದೂ ಸಮಾಜಕ್ಕೆ ನಿನ್ನಿಂದ ಮುಖಭಂಗ ಆಗ್ತದೆ. ಎಚ್ಚರಿಕೆ ನಿನ್ಗೆ, ಎಚ್ಚರಿಕೆ. ನೀನು ತಾಕತ್ತಿದ್ರೆ ನೀನು ಬಾ. ನಿನ್ನ ಹತ್ರ ಹಿಂದುತ್ವದ ಒಂದು ರಕ್ತ ಇದ್ರೆ ನಿನ್ಗೆ ಶಿವಮೊಗ್ಗದಲ್ಲಿ ಹೆಣ್ಮಕ್ಳು ಬೇಕು, ಪುತ್ತೂರಲ್ಲಿ ಹೆಣ್ಮಕ್ಳು ಬೇಕು, ಬೆಂಗಳೂರಲ್ಲಿ ಬೇಕು, ಡಿಲ್ಲಿಯಲ್ಲಿ ಬೇಕು. ಅಲ್ಲಿ ಡಿಲ್ಲಿಯಲ್ಲಿ ತಿರುಗಾಡುವಂತ ಮಗು ಯಾರ್ದಪ್ಪ? ಯಾರ್ದು ಮಗು? ನಮ್ಮನ್ನು ಕೆಣಕಿದ್ರೆ ಇದಕ್ಕೆ ನೇರವಾದಂತ ಉತ್ತರ ಕೊಡ್ತಾನೆ. ಹಿಂದುತ್ವದ ಪಾಠವನ್ನು ನಾವು ಹೇಗೆ ಕಳಿಸಬೇಕು ನಾವು ಕಳಿಸ್ತೇವೆ. ನಿಮ್ಗೆ ಅಣ್ಣಪ್ಪನ ಮಂಜುನಾಥನ ಶಾಪ. ಬಿಜೆಪಿ ಇವತ್ತು ಅಧರ್ಮದ ಕೆಲಸಕ್ಕೆ ಕೈ ಹಾಕಿದೆ. ಏನು BL ಸಂತೋಷಿಗೆ ಗೊತ್ತಿಲ್ವಾ? ಇವನೇನು ರಾಷ್ಟ್ರೀಯ ನಾಯಕ ಅಂತೆಲ್ಲ. ಧರ್ಮಸ್ಥಳ ಯಾರ ದೇವಸ್ಥಾನ? ಇವನ ಯೋಗ್ಯತೆಗೆ ಬೆಂಕಿ ಪಾಪಿಷ್ಟ. ದಾಖಲೆ ಬೇಕಾ ಇವನಿಗೆ? ಹಿಂದೂ ದೇವಸ್ಥಾನ ಇವತ್ತೊಂದು ವೀರೇಂದ್ರ ಹೆಗ್ಗಡೆಯ ಪಾಲಾಗಿದೆ. ಯಾರು ಮಾಡಿದ್ದು? ಇವನೇ ಮಾಡಿಕೊಟ್ಟದಾಗಾದ್ರೆ, ಇದೇ BL ಸಂತೋಷ್ ಮಾಡಿಕೊಟ್ಟಿರುವುದಾಗಾದ್ರೆ, ಮಾನ ಕೆಟ್ಟವ. ಹಿಂದುತ್ವದ ಬಗ್ಗೆ ನಮ್ಗೆ ಬೋಧನೆ ಮಾಡ್ಲಿಕ್ಕೆ MLA ಬಿಟ್ಟು ವಿಧಾನಸೌಧದೊಳಗೆ ಅರೆ ಯೋಗ್ಯತೆ ಇಲ್ಲದವ ನಾಲೈಕ್.